ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಯಾರಾದರೂ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರೋ ಒಂದು ಬೆಲ್ ಐಕಾನ್ ಒತ್ತಿದ್ರೆ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಇವತ್ತು ದೊಡ್ಡಪತ್ರೆ ಸೊಪ್ಪಿಂದ ತಂಬುಳಿ ಮಾಡ್ತಾಯಿದ್ದೀನಿ. ಇದು ಅನ್ನಕ್ಕೆ, ಚಪಾತಿಗೆ, ಮುದ್ದೆಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ಇವಾಗ ನಾನು 1 ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದು ಎಲ್ಲ ನಾನು ಮಸಾಲೆ ಎಲ್ಲ ಫ್ರೈ ಮಾಡ್ಕೊಳ್ಳಿಕ್ಕೆ. ಸ್ವಲ್ಪ ಮೆಂತ್ಯ, ಕಡಲೆಬೇಳೆ, ಉದ್ದಿನಬೇಳೆ 1 ಚಮಚದಷ್ಟು, 1.5 ಚಮಚದಷ್ಟು ಕೊತ್ತಂಬರಿ ಬೀಜ ಸೇರಿಸ್ಕೊಂಡಿದ್ದೀನಿ. ಒಂದು ಅರ್ಧ ಚಮಚ ಮೆಣಸಿನಕಾಳು ಸೇರಿಸೋದ್ರಿಂದ ಸ್ವಲ್ಪ ಫ್ಲೇವರ್ ಚೆನ್ನಾಗಿರುತ್ತೆ, ಖಾರ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ತುಂಬ ಹೊತ್ತು ಉರಿಯೋದೇನು ಬೇಡ, ಸ್ವಲ್ಪ ಹುರಿದ್ರೆ ಸಾಕಾಗುತ್ತೆ. 1 ಚಮಚದಷ್ಟು ಜೀರಿಗೆ. ಈಗ ಹಸಿಮೆಣ್ಸಿನ್ಕಾಯಿ ಒಂದು 3 ಸೇರಿಸ್ಕೊಂಡಿದ್ದೀನಿ, ಒಣಮೆಣ್ಸಿನ್ಕಾಯಿ ಒಂದು 4 ಸೇರಿಸ್ಕೊಂಡಿದ್ದೀನಿ. ಇವಾಗ ನಾನು ಮಾಡೋ ಕ್ವಾಂಟಿಟಿಯಲ್ಲಿ ತುಂಬ ಚೆನ್ನಾಗಿ ಖಾರ ಬರುತ್ತೆ. ನಿಮಗೆ ಇನ್ನೂ ಜಾಸ್ತಿ ಖಾರ ತಿನ್ನಬೇಕು ಅಂದರೆ ಇನ್ನೂ ಒಂದು ಅಥವಾ 2 ಹಸಿಮೆಣ್ಸಿನ್ಕಾಯಿನ ಸೇರಿಸ್ಕೋಬೋದು. ಫ್ರೆಶ್ ಆಗಿರೋ ತೆಂಗಿನಕಾಯಿ ತುರಿ ಅಥವಾ ನಾವು ಕಟ್ ಮಾಡಿ ಇಟ್ಕೊಂಡಿದ್ರೆ ಯಾವುದಾದ್ರೂ ಪರವಾಗಿಲ್ಲ. ಒಂದು ಅರ್ಧ ಕಪ್ಪಷ್ಟು ತೆಂಗಿನಕಾಯಿನ ಸೇರಿಸ್ಕೋಬೇಕು. ಇವಾಗ ನೋಡಿ, ದೊಡ್ಡಪತ್ರೆ ಸೊಪ್ಪನ್ನ ಚೆನ್ನಾಗಿ ಒಂದು 2ರಿಂದ 3 ಸರಿ ತೊಳೆದು ಇಟ್ಕೋಬೇಕು. ತೊಳೆದಿರೋದನ್ನು ನಾನೇನು ಕಟ್ ಮಾಡ್ತಾ ಇಲ್ಲ, ಯಾಕಂದರೆ ಒಂದು ನಿಮಿಷದಲ್ಲಿ ಅದು ಮೆತ್ತಗಾಗ್ಬಿಡುತ್ತೆ. ಹಾಗಾಗಿ ನಾನು ಏನು ತೊಳೆದು ಇಟ್ಕೊಂಡಿದ್ದೀನಲ್ವ ಅದನ್ನೇ ಹಾಕಿ, ಇವಾಗ ನಾನು ಮಾಡ್ತಾ ಇರೋ ಕ್ವಾಂಟಿಟಿ ಒಂದು 4ರಿಂದ 5 ಜನಕ್ಕೆ ಆಗುತ್ತೆ. ನಿಮಗೆ ಎಷ್ಟು ಜನ ಇರ್ತೀರ ಮನೇಲಿ ನೋಡಿಕೊಂಡು ನೀವು ಯೂಸ್ ಮಾಡ್ಕೋಬೋದು. ನೋಡಿ, ಇವಾಗ 1 ನಿಮಿಷ ಆಗಿದ ತಕ್ಷಣ ನಾನು ಎಷ್ಟು ಹಾಕಿದ್ದೀನಲ್ವ ಅದರಲ್ಲಿ ಆಲ್ಮೋಸ್ಟ್ ಅರ್ಧ ಆಗಿಬಿಡುತ್ತೆ. ಚೆನ್ನಾಗಿ ಒಂದು 2ರಿಂದ 3 ನಿಮಿಷ ಇದನ್ನು ಬಾಡಿಸ್ಕೋಬೇಕು. ನೋಡಿ, ಬಾಡಿಸಿದ್ದಾದಮೇಲೆ ಸ್ವಲ್ಪ ನಾನು ಅದಕ್ಕೆ ಅರಿಶಿನ ಸೇರಿಸ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಉಪ್ಪನ್ನು ಸೇರಿಸಿದ್ದೀನಿ. ಇದನ್ನು ಸ್ವಲ್ಪ ತಣ್ಣಗಾಗಬೇಕು. ನಾನು ಚೂರು ಬಿಸಿ ಹಾಕ್ತಾಯಿದ್ದೀನಿ ಮತ್ತು ಮಿಕ್ಸಿದು ಮೇಲೆ ಮುಚ್ಚಳ ಎಲ್ಲ ಮೇಲೆ ಬರುತ್ತೆ. ಹಾಗಾಗಿ ಸ್ವಲ್ಪ ತಣ್ಣಗಾದಮೇಲೆ ಚೆನ್ನಾಗಿ ನೀರು ಹಾಕ್ದೇ ಗ್ರೈಂಡ್ ಮಾಡ್ಕೊಳ್ಳಿ. ಇವಾಗ 2 ಥರ ಯೂಸ್ ಮಾಡ್ಕೋಬೋದು. ನಾವು ಚಟ್ನಿ ಥರ ಏನಾದರೂ ಯೂಸ್ ಮಾಡ್ತೀನಿ ಅಂದರೆ ಈಗ ನಾನು ಏನು ತೋರಿಸಿದ್ದೀನಲ್ವ ಇದಕ್ಕೆ ಒಂದು ಒಗ್ಗರಣೆ ಕೊಟ್ಕೊಂಡ್ರೆ ಸಾಕಾಗುತ್ತೆ. ನಾನು ಸ್ವಲ್ಪ ಬೆಲ್ಲ ಸೇರಿಸ್ಕೊಂಡಿದ್ದೀನಿ. ಅಂದರೆ ಮೆಂತ್ಯ ಎಲ್ಲ ಇರೋದ್ರಿಂದ ಹುಣಸೆಹಣ್ಣು ಬೇಡ, ಅದರಲ್ಲೇ ಹುಳಿ ಅಂಶ ಇರುತ್ತೆ ಸೊಪ್ಪಲ್ಲೇ. ಹಾಗಾಗಿ ಹುಣಸೆಹಣ್ಣು ಬೇಡ. 1 ಕಪ್ಪಷ್ಟು ಮೊಸರು ಸೇರಿಸ್ಕೊಂಡು, 1.5 ಕಪ್ಪು ನಾನು ಆಲ್ಮೋಸ್ಟ್ ಮೊಸರು ಸೇರಿಸಿದ್ದೀನಿ. ಮತ್ತು 1 ಕಪ್ಪು ನೀರು ಸೇರಿಸ್ಕೊಂಡು, ಉಪ್ಪು ರುಚಿಗೆ ನಿಮಗೆ ಎಷ್ಟು ಬೇಕು ರುಚಿಗೆ ಉಪ್ಪು ಸೇರಿಸ್ಕೊಂಡು, ಈಗ ನಾನು ತಂಬುಳಿ ಮಾಡ್ತಾ ಇರೋದ್ರಿಂದ ಮೊಸರು ಹಾಕಿ ಚೆನ್ನಾಗಿ ಅದನ್ನು ಸ್ವಲ್ಪ ತಿರುಗಿಸ್ಕೋಬೇಕು. ನಾನು ಮಜ್ಜಿಗೆ ಹಾಕಿಲ್ಲ, ಹಾಗಾಗಿ ಗಟ್ಟಿ ಮೊಸರು ಇರೋದ್ರಿಂದ ಚೆನ್ನಾಗಿ ತಿರುಗಿಸ್ಕೋಬೇಕಾಗತ್ತೆ. ಇವಾಗ ನಾನು ಏನು ಈರುಳ್ಳಿ ಹಾಕ್ತಾ ಇದ್ದೀನಲ್ವ ಇದು ಕಂಪ್ಲೀಟ್ಲಿ ಆಪ್ಷನಲ್ಲು. ಇವಾಗ ಈರುಳ್ಳಿ ಬೆಳ್ಳುಳ್ಳಿ ಬೇಡ, ನಾನು ತಿನ್ನಲ್ಲ ಅಂತವ್ರು ಅದನ್ನು ಸ್ಕಿಪ್ ಮಾಡ್ಬೋದು. ಇದು ನಾನು ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿ ಈರುಳ್ಳಿ ಹಾಕ್ಬಿಟ್ಟು ಒಂದು ಸತಿ ನಾವು ತಿರುಗಿಸ್ಕೋಬೇಕು ಮಿಕ್ಸಿಯಲ್ಲಿ. ತುಂಬ ಅದನ್ನು ನೈಸ್ ಆಗಬಾರ್ದು, ನಮಗೆ ತಿಂತಾ ಇದ್ದರೆ ಬಾಯಲ್ಲಿ ಸಿಗುತ್ತೆ ಈರುಳ್ಳಿ. ಆ ಥರ 1 ಆನ್ ಆ್ಯಂಡ್ ಆಫಲ್ಲಿ ಅದನ್ನು ಒಂದು ಸರಿ ತಿರುಗಿಸಿ ಇಟ್ಕೊಂಡು, ಇವಾಗ ಮತ್ತೆ ಇದನ್ನು ಇನ್ನೇನು ಬಿಸಿ ಮಾಡೋದು ಬೇಡ, ಕುದಿಸೋದು ಏನು ಬೇಡ. ಸಪ್ರೇಟ್ ಒಂದು ಬಾಣಲೆಯಲ್ಲಿ ಅದನ್ನು ಹಾಕಿಟ್ಕೊಂಡಿದ್ದೀನಿ. ಮತ್ತು ಇನ್ನೂ ಒಂದು ಬಾಣಲೆಯಲ್ಲಿ 1 ಚಮಚದಷ್ಟು ತುಪ್ಪ, ಸ್ವಲ್ಪ ಬೇಕಾದರೆ ಎಣ್ಣೆ ಸೇರಿಸ್ಕೋಬೋದು. ನಾನು ಸ್ವಲ್ಪ ಕೊಬ್ಬರಿ ಎಣ್ಣೆ ಸೇರಿಸ್ಕೊಂಡಿದ್ದೀನಿ. ಇದಕ್ಕೆ ಒಗ್ಗರಣೆಗೆ ಸಾಸಿವೆ, ಜೀರಿಗೆ ಮತ್ತು ಕಡಲೆಬೇಳೆ, ಉದ್ದಿನಬೇಳೆ ನೀವು ಏನು ಸೇರಿಸ್ತೀರಾ ಸೇರಿಸ್ಕೊಂಡು, ಇಂಗು ಮೇಯ್ನಾಗಿ ತಂಬುಳಿ ಅಂದರೆ ಇಂಗು ಚೆನ್ನಾಗಿರಬೇಕು. ಇಂಗು ಸ್ವಲ್ಪ ಜಾಸ್ತಿನೇ ಹಾಕಬೇಕಾಗತ್ತೆ. ಕರಿಬೇವು, ಇಂಗು 2 ಇದ್ದರೆ ಅದರದ್ದು ರುಚಿನೇ ತುಂಬಾ ಅದ್ಭುತವಾಗಿರುತ್ತೆ. ಬೇಕಾದರೆ ಒಗ್ಗರಣೆಗೆ ಇನ್ನೂ ಒಂದು ಹಸಿಮೆಣ್ಸಿನ್ಕಾಯಿ ಮತ್ತು ಒಣಮೆಣ್ಸಿನ್ಕಾಯಿ ಸೇರಿಸ್ಕೊಂಡ್ರೆ ಖಾರ ಚೆನ್ನಾಗಿ ಬರುತ್ತೆ. ಇವಾಗ ನಾನು ಹಾಕಿರೋದು ಖಾರ ಬಂದಿದೆ, ಅದಕ್ಕೋಸ್ಕರ ನಾನು ಅದಕ್ಕೇನು ಸೇರ್ಸೋಕೆ ಹೋಗಲಿಲ್ಲ. ಇವಾಗ ಇದು ರೆಡಿಯಾಗಿದೆ. ಇದನ್ನು ಒಂದು ಪ್ಲೇಟ್ ಮುಚ್ಚಿಟ್ಬಿಟ್ಟು ಇದಕ್ಕೆ ನಾನು ಸ್ವಲ್ಪ ಮುದ್ದೆ ಮಾಡ್ಕೊತೀನಿ. ತುಂಬ ಚೆನ್ನಾಗಿರುತ್ತೆ ಮುದ್ದೆ, ನೀವು ಒಂದು ಸತಿ ಟ್ರೈ ಮಾಡಿ. ಅದಕ್ಕೋಸ್ಕರ ನಾನು ಸುಮ್ಮನೆ ತೋರಿಸ್ಬಿಡೋಣ ಅಂತ ಹೇಳಿ ನಾನು ಮುದ್ದೆ ಅಳತೆ ಏನು ತೋರಿಸ್ತಾ ಇಲ್ಲ. ಸ್ವಲ್ಪ ನೀರು ಕುದೀತಾ ಇತ್ತು, ಕುದಿಯೋ ನೀರಿಗೆ ಒಂದು 2 ಮುದ್ದೆ ಆಗೋಷ್ಟು ನಾನು ಮಾಡ್ಕೊತಾ ಇದ್ದೀನಿ. ಚಿಕ್ಕದಾಗಿ 2 ಮುದ್ದೆ ಆಗೋಷ್ಟು ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಇದು ನೀರು ಕುದ್ದ ಮೇಲೆ ನಾನೇನು ಇದಕ್ಕೆ ಗಂಜಿ ಏನೂ ಹಾಕಿಲ್ಲ, ಡೈರೆಕ್ಟು ಕುದಿಯೋ ನೀರಿಗೇ ಸಿಮ್ಮಲ್ಲಿ ಇಟ್ಕೊಂಡು ಮುದ್ದೆ ಮಾಡ್ಕೊತಾ ಇದ್ದೀನಿ. ಇದನ್ನು ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಚೆನ್ನಾಗಿ ಮುದ್ದೆ ರೆಡಿ ಆಗುತ್ತೆ. ಏಕೆಂದರೆ ತಂಬುಳಿ ಬಿಸಿಯ ನೀರಲ್ಲ, ಅದು ತಣ್ಣಗೆ ಇರುತ್ತಲ್ವ. ಸೊ ಬಿಸಿ ಬಿಸಿ ಮುದ್ದೆ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಒಂದು ಮೀಡಿಯಮ್ ಸೈಜಲ್ಲಿ ನಾನು 2 ಮುದ್ದೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ನೋಡಿ, ತಂಬುಳಿ ಜೊತೆಗೆ ತಿಂತಾ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಒಂದು ಸತಿ ಟ್ರೈ ಮಾಡಿ. ಇದು ಹೇಗೆ ಬಂತು ಅಂತ ಕಮೆಂಟ್ ಸೆಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ಪಕ್ಕದಲ್ಲಿ ಸ್ವಲ್ಪ ಈರುಳ್ಳಿ, ಸೌತೆಕಾಯಿ ಇದ್ದರೆ ರುಚಿ ಅಂತೂ ಅದ್ಭುತ. ನೀವು ಒಂದು ಸರಿ ಇದನ್ನು ತಿಂದುಬಿಟ್ರೆ ಮತ್ತೆ ಮಾಡಬೇಕು ಅಂತ ಅನಿಸುತ್ತೆ. ಇವನ್ 15 ಡೇಸ್ಗೆ ಒಂದು ಸರಿ ಮತ್ತೆ ಮಾಡ್ಕೊಂಡು ತಿಂತೀರ, ಅಷ್ಟು ಚೆನ್ನಾಗಿರುತ್ತೆ. ಎಲ್ಲರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.